ಮಧ್ಯಪ್ರದೇಶದ ಭಾಗೇಶ್ವರ ಧಾಮದ ಪೀಠಾಧ್ಯಕ್ಷ ಸ್ಥಾನದಲ್ಲಿರೋ ಧೀರೇಂದ್ರ ಕೃಷ್ಣ ಶಾಸ್ತ್ರಿ ಇದೀಗ ಭಾರೀ ಚರ್ಚೆಯಲ್ಲಿರೋ ವ್ಯಕ್ತಿ. ಕಳೆದ 2-3 ದಿನಗಳಿಂದ ಯಾವುದೇ ಹಿಂದಿ ಮಾಧ್ಯಮವನ್ನು ನೋಡಿದರೂ ಕೂಡ ಇವರ ಬಗ್ಗೆ ಚರ್ಚೆ ಆಗ್ತದೆ. ಕೇವಲ 26 ವರ್ಷದ ಈ ಸಣ್ಣ ಜಾತಕವನ್ನು ಧೀರೇಂದ್ರ ಶಾಸ್ತ್ರಿ ತಮಗೆ ಆ ವ್ಯಕ್ತಿ ಹಿಂದಿನಿಂದಲೇ ಪರಿಚಯವೇನೋ ಎಂಬಂತೆ ಬಿಚ್ಚಿಡೋದು ವಿಶೇಷ. ಇದು ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡು ನಡೆಸುವ ಕಣ್ಕಟ್ಟು. ಈ ಮೂಲಕ ಇವರು ಅಂಧಶ್ರದ್ಧೆ ಹರಡುತ್ತಿದ್ದಾರೆ ಅಂತ ಟಿವಿ ವಾಹಿನಿಗಳು ಗುಲ್ಲೆಬ್ಸಿದ್ವು. ಪ್ರಮುಖ ಟಿವಿ ವಾಹಿನಿಗಳು ದರ್ಬಾರಿಗೆ ಆಗಮಿಸಿದಾಗ ಅವರಲ್ಲೇ ಒಬ್ಬರನ್ನಾಯ್ದುಕೊಂಡು ಧೀರೇಂದ್ರ ಶಾಸ್ತ್ರಿ ಅವರ ಪೂರ್ವಾಪರವನ್ನೆಲ್ಲ ಬಿಚ್ಚಿಟ್ಟಾಗ ಪ್ರತಿವಾದಿಗಳು ವಿರೋಧಿಗಳು ನಿರುತ್ತರವಾಗುವ ಸರದಿ ಬಂತು. ಆನಂತರದಲ್ಲಿ ಮಾಧ್ಯಮವೊಂದು ಹೊಸ ನರೇಟಿವ್ ಸೃಷ್ಟಿ ಮಾಡೋಕೆ ಹೊರಟಿತು. ಅಂಧಶ್ರದ್ಧೆ ವಿಚಾರ ಪಕ್ಕಕ್ಕಿರಿಸಿ ಧೀರೇಂದ್ರ ಶಾಸ್ತ್ರಿ ಬಹಳ ಕಟ್ಟರ್ ಮನುಷ್ಯ, ಹೀಗಾಗಿ ಅಪಾಯ ಅಂತ. ಅದಕ್ಕೆ ಧೀರೇಂದ್ರ ಶಾಸ್ತ್ರಿ ಉತ್ತರ, ಸನಾತನ ಧರ್ಮ ಪಾಲನೆ ವಿಚಾರದಲ್ಲಿ ನಾನು ಕಟ್ಟರ್. ಅದರರ್ಥ ಉಳಿದ ಮತಗಳನ್ನು ದ್ವೇಷಿಸುವ ಕೆಲಸ ಮಾಡಿಲ್ಲ. ಆದರೆ ಸನಾತನ ಶ್ರದ್ಧೆ ವಿಚಾರದಲ್ಲಿ ಕಟ್ಟರ್ ಹೌದು, ಇದರಲ್ಲಿ ತಪ್ಪೇನು ಅಂತ. ಹಾಗಾದರೆ ಯಾರೀತ ಧೀರೇಂದ್ರ ಕೃಷ್ಣ ಶಾಸ್ತ್ರಿ? ಇವರನ್ನ ಭಾಗೇಶ್ವರ್ ಧಾಮ್ ಸರ್ಕಾರ್ ಅಂತ ಜನ ಕರೆಯೋದು ಯಾಕೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಮಧ್ಯಪ್ರದೇಶದ ಛತರ್ಪುರ ಜಿಲ್ಲೆಯಲ್ಲಿ ಭಾಗೇಶ್ವರ ಧಾಮ ಅನ್ನೋ ಭಗವಾನ್ ಬಾಲಾಜಿಯ ಭವ್ಯ ದೇವಸ್ಥಾನ ಹೊಂದಿದೆ. ಈ ಭಾಗೇಶ್ವರ ಧಾಮದ ಮುಖ್ಯಸ್ಥರ ಸ್ಥಾನದಲ್ಲಿ ಕುಳಿತಿರುವವರೇ ಧೀರೇಂದ್ರ ಕೃಷ್ಣ ಶಾಸ್ತ್ರಿ. ಇವರಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅನುಯಾಯಿಗಳಿದ್ದಾರೆ. ಭಕ್ತರನ್ನೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಸೇರಿಸಿ ಸತ್ಸಂಗಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವರು ನಡೆಸ್ತಾರೆ. ವಿಶೇಷವಾಗಿ ಇವರು ವಾರಕ್ಕೊಮ್ಮೆ ದರ್ಬಾರ್ಗಳನ್ನು ಆಯೋಜನೆ ಮಾಡ್ತಾರೆ. ದರ್ಬಾರಿನ ಮುಖ್ಯಸ್ಥರಾಗಿರೋದ್ರಿಂದ ಇವರಿಗೆ ಭಾಗೇಶ್ವರ ಧಾಮ್ ಸರ್ಕಾರ್ ಅಂತಲೂ ಕರೆಯಲಾಗುತ್ತೆ. ಟಿವಿ ವಾಹಿನಿಗಳ ಪ್ರಶ್ನೆಗೆ ಉತ್ತರಿಸುತ್ತಾ ಧೀರೇಂದ್ರ ಶಾಸ್ತ್ರಿ ಹೇಳಿರೋದಿಷ್ಟು. हमने नेशनल चैनल के सामने लगभग 20 से 25 चैनलों के कैमरा लगे होंगे, 4 लाख लोग थे। हमने चुनौती दी थी, चुनौती देने वालों को कहा था कि रायपुर हमारी जगह नहीं, छत्तीसगढ़ है, दरबार 20 और 21 को लगना है, किराया हमसे ले लो, जिन जिन को दिक्कत है आकर के देखो। हम कोई दावा नहीं करते, हम कोई ईश्वर नहीं है, हमारे अभी हम साधारण इंसान है। गद्दी पर बैठेंगे, जो गुरु प्रेरणा लगेगी हम वो बता देते हैं, और बालाजी की कृपा और संतों की तपस्या के प्रभाव से वो बात सत्य निकलती है। और सत्य को कितनी भी कसौटी पर कसा जाए, कितने न्यूज चैनलों ने एक्सपोज नहीं किया, कितने लोगों ने नहीं किया, आज तक बाल टेढ़ा कर पाए, क्योंकि हनुमान जी की कृपा और हनुमान जी के नाम का प्रचार है। ನಾನು ಸ್ವಾಮಿ ಬಾಬಾ ಯಾರೂ ಅಲ್ಲ. ಗುರುವಿನ ಆಶೀರ್ವಾದ ಮತ್ತು ಹನುಮನ ಆರಾಧನೆ ಕಾರಣದಿಂದ ಈ ಸ್ಥಾನದಲ್ಲಿದ್ದೇನೆ. ಗದ್ದುಗೆಯಲ್ಲಿ ಕುಳಿತಾಗ ನನಗೆ ಏನು ಪ್ರೇರೇಪಿಸ್ತದೆಯೋ ಅದನ್ನು ಹೇಳ್ತೇನೆ. ನನಗೆ ಚಮತ್ಕಾರ ಮಾಡಿ ಆಗಬೇಕಿರುವುದೇನೂ ಇಲ್ಲ. ಕ್ರೈಸ್ತ ಮಿಷನರಿಗಳು ಮಾಡುವ ಚಮತ್ಕಾರಗಳಿಗೂ ಈ ಗದ್ದುಗೆಯ ಸಿದ್ಧಿಗೂ ವ್ಯತ್ಯಾಸವಿದೆ. ಪ್ರಶ್ನಿಸಲು ಬಂದವರಿಗೆ ಅವರ ಪ್ರತ್ಯಕ್ಷ ಅನುಭವ ಮಾಡಿಸಿದ್ದೇನೆ. ಇಷ್ಟೆಲ್ಲ ಟಿವಿ ವಾಹಿನಿಗಳು ಮಾಧ್ಯಮ ಪ್ರಯತ್ನಿಸಿದ ನಂತರವೂ ನಾನು ಮಾಡ್ತಿರೋದು ಕಣ್ಕಟ್ಟು ಅಂತ ನಿರೂಪಿಸುವುದಕ್ಕಾಗದೆ ಹೋಯ್ತಲ್ಲ. ಹೀಗೆ ತಮ್ಮ ಕೌತುಕದ ಆಯಾಮ ತೆರೆದಿರಿಸಿದ್ದಾರೆ ಭಾಗೇಶ್ವರ್ ಧಾಮ್ ಸರ್ಕಾರ. ಈ ಭಾಗೇಶ್ವರ್ ಧಾಮ್ ಸರ್ಕಾರ ಎಂಬ ಕೌತುಕವನ್ನು ನಂಬುವುದೋ ಬಿಡುವುದೋ ಅವರವರ ತರ್ಕ ಮತ್ತು ಭಾವಗಳ ನೆಲೆಗೆ ಬಿಟ್ಟ ವಿಚಾರ. ಆದರೆ ಕ್ರೈಸ್ತ ಗುಂಪುಗಳೆಲ್ಲ ಭೂತ ಬಿಡಿಸುವ, ಜನರ ಸೊಂಟದನವು ಮಾಯವಾಗಿಸುವ ಚಿತ್ರ ವಿಚಿತ್ರ ಕಾರ್ಯಕ್ರಮಗಳನ್ನು ರಾಜಾರೋಷವಾಗಿ ನಡೆಸುತ್ತಿರುವಾಗಲೇ ಕೇವಲ ಒಂದು ಭಾಗೇಶ್ವರ್ ಧಾಮ್ ಸರ್ಕಾರ ಮೇಲೆ ಬುದ್ಧಿಜೀವಿಗಳ, ಚಿಂತಕರ, ಮಾಧ್ಯಮದ ದೃಷ್ಟಿ ಬಿದ್ದಿದ್ದೇಕೆ ಎಂಬ ಪ್ರಶ್ನೆ ಹಲವರನ್ನ ಕಾಡುತ್ತೆ. ಇದಕ್ಕೆ ಉತ್ತರವೆಂಬಂತೆ इतना होने के बाद उनके दिमाग खराब होंगे, हमारे खिलाफ षड्यंत्र रचे जाएंगे, प्लान किया जाएगा, क्योंकि वो इन लोगों पर लाखों खर्च कर सकते हैं। तो उन्हें डर है इस व्यक्ति से कि ये आदमी हमारा पूरा खेल बिगाड़ देगा, तो वो हमारे खिलाफ लाखों करोड़ों खर्च भी कर सकते। लेकिन हिंदुओं, हम तुमसे निवेदन करेंगे, हमारा कुछ भी हो जाए पर तुम सनातन की आग बुझने मत देना।